ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗಾಗಿ ಸ್ಟಾರ್ಟಿಂಗಿಂತ ನಾವು ಕುಚ್ಚುಗಳನ್ನು ಯಾವ ಥರ ಹಾಕ್ಕೋಬೇಕು, ಹಾಗೆ ಕುಚ್ಚುಗಳನ್ನು ಯಾವ ಥರ ರೆಡಿ ಮಾಡಬೇಕು ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ಡೀಟೇಲ್ ಆಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಒಂದೇ ಕುಚ್ಚಿನಲ್ಲಿ ಡಬಲ್ ಕಲರ್ ಮಾಡಿಕೊಂಡು ಯಾವ ಥರ ಹಾಕಬೇಕಂತ ನಾನು ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 3mm ಇರುವಂತಹ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ ಅನ್ನ ಯೂಸ್ ಮಾಡ್ಕೋತಿದ್ದೀನಿ. 3mm ಇದೆ ಇದು. ಹಾಗೆ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ. ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ತಗೊಳ್ಳಿ. ಕುಚ್ಚು ಕಟ್ಟೋದಕ್ಕೆ ಜರಿ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಇದನ್ನ ನಾನು ಈ ತರ ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಗೆ ದಪ್ಪ ಬೇಕಿದ್ರೆ 4 ಎಳೆ ಕೂಡ ಪೋಣಿಸ್ಕೋಬಹುದು. ಅವಾಗ ಜರಿ ಥ್ರೆಡ್ ಹೈಲೈಟ್ ಆಗಿ ಕಾಣಿಸುತ್ತೆ. ಕುಚ್ಚನ್ನ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಈ ತರ ಒಂದು ಸ್ಲೇಟ್ ತಗೊಂಡಿದ್ದೀನಿ. ನೀವು ಮಕ್ಕಳ ರೈಟಿಂಗ್ ಪ್ಯಾಡ್ ಇರ್ಬೋದು, ಇಲ್ಲ ಅಂದ್ರೆ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್ ಇರುತ್ತಲ್ಲ ಅದಕ್ಕೂ ಕೂಡ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಕಾಲಿಂದ ಕೂಡ ನಾವು ತುಂಬಾನೇ ಉದ್ದವಾಗಿ ಯಾವ ತರ ಮಾಡ್ಕೋಬೇಕಂತ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದೀನಿ. ಆ ತರ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಮಾಡಿ ತೋರಿಸ್ತಾ ಇರೋದ್ರಿಂದ ಇದಕ್ಕೆ ಮಾಡಿ ತೋರಿಸ್ತೀನಿ. ನಾನಿಲ್ಲಿ 75 ಎಳೆ ಸುತ್ಕೋತೀನಿ. ಡಬಲ್ ಕಲರ್ ಬೇಕಾಗಿರೋದ್ರಿಂದ ಒಂದು ಕಲರ್ 75 ಎಳೆ ಬೇಕು ನನಗೆ. ಈ ತರ ಮೊದಲು ಈ ತರ ಥ್ರೆಡ್ ಅನ್ನ ಇಟ್ಕೊಂಡು ಈ ತರ ಸುತ್ತಾ ಬನ್ನಿ. 75 ಎಳೆ ಸುತ್ಕೋಬೇಕು ಈ ತರ. ಒಂದು ವೇಳೆ 2-3 ದಾರ ಇದ್ದರೆ ನಿಮಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ. ಒಂದೇ ಕಲರ್ನಲ್ಲಿ 2-3 ದಾರ ಇದ್ದರೆ 75 ಎಳೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾನೀಗ ಇದನ್ನು 75 ಎಳೆ ಸುತ್ಕೊಂಡ ಮೇಲೆ ನಿಮಗೆ ತೋರಿಸ್ತೀನಿ. 75 ಎಳೆ ಆಗಿದೆ. ಇವಾಗ ಇದನ್ನು ಈ ಥರ ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೊತೀನಿ. ನೀವು ಈ ಕುಚ್ಚನ್ನು ಒಂದು ವೇಳೆ ಕ್ರೋಶಾ ವರ್ಕ್ ಮಾಡ್ಕೊಂಡಿರ್ತೀರಲ್ಲ, ಚೈನ್ ಹಾಕಿ ಅದ್ರ ಒಳಗಡೆ ಹಾಕೋದಿದ್ರೆ ಹೀಗೆ ಗಮ್ಮನ್ನು ಹಚ್ಕೊಳ್ಳಿ. ಒಂದು ವೇಳೆ ನೀವು ಡೈರೆಕ್ಟಾಗಿ ಸೀರೆಗೆ ಹೋಲ್ ಮಾಡಿ ಮಾಡ್ಕೊಳ್ತೀನಿ ಅಂದರೆ ಈ ಥರ ಈ ಥ್ರೆಡ್ ಇದೆಯಲ್ಲ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಳ್ಳಿ. ಅವಾಗ ಇಲ್ಲಿ ನಮಗೆ ಚೂಪಾಗಿ ಬರುತ್ತೆ. ಇವಾಗ ಇದಕ್ಕೆ ನಾವು ಗಮ್ ಹಚ್ಚಿ ಚೂಪಾಗಿ ಮಾಡ್ಕೋಬೋದು. ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೋಬೇಕು ಥ್ರೆಡ್. ಈ ಥರ ಚೂಪಾಗಿ ಬರುತ್ತೆ. ಇದು 75 ಎಳೆ ಇದೆ. ಸಿಂಗಲ್ ಮಾಡ್ಕೊಳ್ಳೋದಿದ್ರೆ 150 ಎಳೆ ತೊಗೋಬೋದು, 120, ನಿಮ್ಗೆ ಎಷ್ಟು ಬೇಕೋ ಕುಚ್ಚು ನೋಡಿಕೊಂಡು ತಗೊಳ್ಳಿ. ನಾನು ಒಂದೇ ಕಲರ್ನಲ್ಲಿ ಡಬಲ್ ಮಾಡ್ಕೊಳ್ತಾ ಇರೋದ್ರಿಂದ ಈ ಥರ ತಗೊಂಡಿದ್ದೀನಿ. ನಾನು ಇನ್ನೊಂದು ಮಾಡಿ ಇಟ್ಕೊಂಡಿದ್ದೀನಿ ಇದೇ ಥರ ನೋಡಿ. 2 ಕಲರ್ ಕುಚ್ಚುಗಳು ಒಂದೇ ಕುಚ್ಚಲ್ಲಿ ಬರುತ್ತೆ. ಇವಾಗ ನೋಡಿ, ಇದನ್ನ ಈ ಥರ ಹಾಕ್ಕೊಂಡ್ರೆ ಮುದ್ದೆ ಮುದ್ದೆ ಇದೆಯಲ್ಲ, ಕುಚ್ಚು ಅಷ್ಟೊಂದು ನೀಟಾಗಿ ಬರೋದಿಲ್ಲ. ಇದನ್ನು ನಾವು ಐರನ್ ಬಾಕ್ಸ್ ಅಥವಾ ಇಲ್ಲಾಂದರೆ ಸ್ಟ್ರೇಟ್ನರನ್ನು ಬಳಸಿ ನಾವು ಇದನ್ನು ಸ್ಟ್ರೇಟ್ ಮಾಡ್ಕೊಳ್ಳೋಣ. ಅವಾಗ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ. ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೀವು ಒಂದು ವೇಳೆ ಸ್ಟ್ರೇಟ್ನರ್ ಇಲ್ಲ ಅಂದರೆ ಒಂದು ಸ್ವಲ್ಪ ಕೈಗೆ ನೀರನ್ನು ಅದ್ಕೊಂಡು ಈ ಥರ ಮಾಡ್ಕೊಳ್ಳಿ. ನಾನು ತೋರಿಸಿದ್ದೀನಿ ಅದನ್ನು ಕೂಡ ಎಲ್ಲ ವಿಡಿಯೋಗಳಲ್ಲಿ. ಈ ಥರ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಒಣಗೋಕೆ ಬಿಟ್ಟರೆ ಅದು ಕೂಡ ಸ್ಟ್ರೇಟಾಗೇ ಬರುತ್ತೆ. ಈಗ ನಾನು ಇದನ್ನು ತೋರಿಸ್ತೀನಿ. ಇದು ನೋಡಿ, ಗಮ್ ಹಚ್ಚಿದೀವಲ್ಲ, ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ಗಟ್ಟಿ ಆಗುತ್ತಲ್ಲ ಅವಾಗ ಯೂಸ್ ಮಾಡ್ಕೋಬೇಕು. ಹೀಗೆ ಮಾಡ್ಕೊಳ್ಳೋಕೆ ಹೋದರೆ ನೀಟಾಗಿ ಬರೋದಿಲ್ಲ, ಸೀರೆಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದಕ್ಕೋಸ್ಕರ ಇದು ಒಣಗಿದ ಮೇಲೆ ಯೂಸ್ ಮಾಡ್ಕೊಳ್ಳಿ. ನಾನೀಗ ಸ್ಟ್ರೇಟ್ ಮಾಡ್ಕೊಂಡ ಮೇಲೆ ತೋರಿಸ್ತೀನಿ ಕುಚ್ಚುಗಳು ಯಾವ ಥರ ಬಂದಿದೆ ಅಂತ. ಓಕೆ, ನೋಡಿ ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಕುಚ್ಚು ಯಾವ ಥರ ಕಾಣಿಸ್ತಿದೆ ಅಂತ. ಈ ಥರ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕುಚ್ಚುಗಳು. ಕಸ್ಟಮರ್ಗಳು ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ಈ ಥರ ಮಾಡಿಕೊಟ್ರೆ ನೀವು. ಓಕೆ, ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಕ್ರೋಶಾ ನೀಡಲಿಂದ ಈ ಥರ ಹೋಲನ್ನು ಮಾಡ್ಕೋತೀನಿ. ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೊಳ್ಳೋದ್ರಿಂದ ಸೀರೆ ಹಾಳಾಗೋದಿಲ್ಲ, ನೀಟಾಗಿ ಬೀಳುತ್ತೆ ಹೋಲು. ಈಗ ಈ ಕುಚ್ಚನ್ನು ಈ ಥರ ತರ್ತೀನಿ. 75 ಎಳೆ ಇದೆಯಲ್ಲ, ಇದನ್ನು ಈ ಥರ ತರ್ತೀನಿ. ಪಕ್ಕದಲ್ಲೇ ಇನ್ನೊಂದು ಹೋಲನ್ನು ಮಾಡ್ಕೋತಿದ್ದೀನಿ. ಈಗ ಇನ್ನೊಂದು 75 ಎಳೆ ಇರುವಂತಹ ಕುಚ್ಚನ್ನು ಈ ಥರ ಮೇಲ್ಗಡೆಯಿಂದ ತರಬೇಕು. ಈ ಥರ ತಂದು ಕುಚ್ಚನ್ನು ಸಮವಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ ಇದೆಯಲ್ಲ, ಬ್ಯಾಕ್ ಸೈಡಿಂದ ಈ ಥರ ತಗೊಂಡು ಬನ್ನಿ. ಮುಂದ್ಗಡೆ ಸ್ವಲ್ಪ ಜರಿ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕು, ಪೂರ್ತಿಯಾಗಿ ಎಳ್ಕೋಬೇಡಿ. ಇವಾಗ ಒಂದು ಲಾಕನ್ನು ಮಾಡ್ಕೋತೀನಿ. ಕೆಲವೊಬ್ಬರು ಕೈಯಿಂದ ಸ್ವಲ್ಪ ಸ್ವಲ್ಪ ಜರಿ ಥ್ರೆಡನ್ನು ಕಟ್ ಮಾಡಿ ಹಾಕ್ತಾ ಇರ್ತಾರೆ. ಆ ಥರ ಮಾಡ್ಕೊಳ್ಳೋದ್ರಿಂದ ಟೈಮ್ ತುಂಬಾ ಲೇಟ್ ಆಗುತ್ತೆ, ಅಂದರೆ ಟೈಮ್ ತುಂಬ ಬೇಕಾಗುತ್ತೆ ಕುಚ್ಚು ಕಟ್ಟೋದಕ್ಕೆ. ಈ ಥರ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸಿ ಕಟ್ಕೊಳ್ಳೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ. ಇವಾಗ
ಒಂದು 3ರಿಂದ 4 ಸಲ ಈ ಜರಿ ಥ್ರೆಡನ್ನು ಈ ಕುಚ್ಚಿಗೆ ಸುತ್ಕೋಬೇಕು. ನಾನೀಗ 1-2 ಸಲ ಸುತ್ಕೊಂಡ್ಮೇಲೆ ಇದಕ್ಕೆ ಒಂದು ಬೀಡನ್ನು ಹಾಕ್ತಾಯಿದ್ದೀನಿ. ಬೀಡು ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಹಾಗೆ ಕೂಡ ಮಾಡ್ಕೊಳ್ಳಿ. ಇದನ್ನು ನಮ್ಮ ಎಡಗೈನ ಬೆರಳಿಂದ ಈ ಥರ ಟೈಟಾಗಿ ಹಿಡ್ಕೊಂಡು ಮತ್ತೆ ಜರಿ ಥ್ರೆಡನ್ನು ಸುತ್ಕೋಬೇಕು. ಆ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಲಿ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು 1 ಇಂಚಷ್ಟು ಬಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕರೆಕ್ಟಾಗಿ 1 ಇಂಚಷ್ಟಿದೆ. ನೀವು ಇನ್ನೂ ಶಾರ್ಟಾಗಿ ಮಾಡ್ಕೋಬೋದು, ಬೇಕು ಅಂದರೆ ಉದ್ದ ಕೂಡ ಮಾಡ್ಕೋಬೋದು. ನಾನೀಗ ಪಕ್ಕದಲ್ಲೇ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮತ್ತೆ ಹೋಲನ್ನು ಮಾಡ್ಕೋತೀನಿ. ಈ ಕುಚ್ಚನ್ನು ಈ ಥರ ತಗೊಂಡು ಬರ್ತೀನಿ. ಪಕ್ಕದಲ್ಲೇ ಮತ್ತೆ ಒಂದು ಹೋಲನ್ನು ಮಾಡ್ಕೋತೀನಿ. ಟೋಟಲ್ 75 ಎಳೆ ತಗೊಂಡಿದ್ನಲ್ಲ, 75 + 75 150 ಆಯಿತು. ಡಬಲ್ ಮಾಡಿಕೊಂಡಾಗ ನನಗಿಲ್ಲಿ 300 ಎಳೆ ಕುಚ್ಚು ರೆಡಿಯಾಗಿದೆ. ಈ ಥರ ತಗೊಳ್ಳಿ. ಎರಡೂ ಕುಚ್ಚುಗಳು ಸಮವಾಗಿ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು ಸಲ ಸುತ್ಕೊಂಡ್ಮೇಲೆ ಇದಕ್ಕೆ ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಹಾಕಿ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಲಿ. ಅದಾದಮೇಲೆ ಈ ಥರ ಸುತ್ಕೋಬೇಕು. ಮತ್ತೆ ಜರಿ ಥ್ರೆಡನ್ನು ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ನೋ 1 ಇಂಚಲ್ಲ, ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ನಾನು ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕುಚ್ಚು ರೆಡಿ ಆಯಿತು. ಇದೇ ಥರ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಕಂಪ್ಲೀಟ್ ಆಗಿದೆ. ಒಂದು 5 ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ಡಬಲ್ ಕಲರ್ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೀಡ್ ಕೂಡ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು. ಈ ಬೀಡ್ ಪ್ಲೇಸಲ್ಲಿ ನೀವು ಲೀಫ್ ಬೀಡ್ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಹತ್ರ ಮಾಡಿಕೊಂಡ್ರೆ ಒಂದು 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.